ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆಯಡಿ ಕೆಲಸ, ಕೂಲಿ ಮತ್ತು ನಾಮಫಲಕ ಹಣ ನೀಡುವಲ್ಲಿ ತಾರತಮ್ಯ ನೀತಿಯನ್ನು ಅನುಸರಿಸುತ್ತಿರುವ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಧೋರಣೆಯನ್ನು ಖಂಡಿಸಿ ಕೃಷಿ ಕೂಲಿಕಾರರ ಸಂಘದ ಕಾರ್ಯಕರ್ತರು ಹಾಗೂ ಕೂಲಿಕಾರರು ಮಳವಳ್ಳಿ ತಾಲ್ಲೂಕಿನ ಬಂಡೂರು ಗ್ರಾಮ ಪಂಚಾಯಿತಿ ಮುಂದೆ ಪ್ರತಿಭಟನೆ ನಡೆಸಲಾಯಿತು. ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲು ನೇತೃತ್ವದಲ್ಲಿ ನೂರಾರು ಕಾರ್ಯಕರ್ತರು ಪಿಡಿಒ ವಿರುದ್ಧ ಘೋಷಣೆ ಕೂಗಿದರು. ಇದೇ ವೇಳೆ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾಧ್ಯಕ್ಷ ಶಿವಮಲ್ಲಯ್ಯ ಮಾತನಾಡಿ, ಕೂಲಿಕಾರರನ್ನು ಎದುರು ಹಾಕಿಕೊಂಡರೆ ತಕ್ಕ ಪಾಠ ಕಲಿಸುತ್ತೇವೆ ಎಂದು ಪಿಡಿಒ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಪ್ರತಿಭಟನೆಯಲ್ಲಿ ತಳಗವಾದಿ ವಲಯ ಸಮಿತಿ ಅಧ್ಯಕ್ಷ ರಾಮಯ್ಯ, ಸಿಪಿಐ-ಎಂ ಪಕ್ಷದ ಜಿಲ್ಲಾ ಮುಖಂಡ ಕೃಷ್ಣೇಗೌಡ, ಮಂಜುಳಾ, ಬಸವರಾಜು, ಶಿವಕುಮಾರ ಸೇರಿದಂತೆ ಹಲವರು ಇದ್ದರು. ಇವತ್ತು ಗುಂಪಾಡಿದರ ಇವತ್ತು ಮಾಡಿರುವಂತದ್ದು ಇವತ್ತು 2008 ಬಂದಂತ ಉದ್ಯೋಗ ಖಾತೆ ಕೆಲಸನ ಕೂಲಿಕರ ಸಂಘ ಮಾಡಿದೆ. ಇವ್ರು ಏನಾರು ಹೊಸ್ತಾಗಿ ಏನಾರ ಯಾವುದೇ ಹಳ್ಳಿಗೆ ಹೋಗಿ ನಾವು ಮಾಡಿದೀವಿ ಅಂತ ಹಳ್ಳಿದೆ ಹೊಸ್ತಾಗೆ ಅಂತ ಹೇಳಿ ಇವರು ಚಾಲೆಂಜ್ ಮಾಡಿ ನಾವು ಹೇಳ್ತೀವಿ. ಇಂಥ ಹಳ್ಳಿಗಳಲ್ಲಿ ನಾವು ಉದ್ಯೋಗ ಖಾತೆ ಕೆಲಸನ ಕೂಲಿಕರ ಸಂಘ ಮಾಡೋದಂತ ನಾವು ಹೇಳ್ತೀವಿ. ಇವ್ರು ಹೇಳಿ ಯಾಕಾಗಿ ಇವ್ರೇನು ಕಂಬಳಿ ಸಂಬಳ ತಗತ್ತದಾರ? 1.5 ಲಕ್ಷ ರೂಪಾಯಿ ಸಂಬಳ ತಗತ್ತವ್ರೆ. ಇವತ್ತು ನಾನು ಒಂದಷ್ಟು ಅದಕ್ಕೆ ಕೆಲಸ ಮಾಡಿಸ್ದೆ. ಸ್ಕೂಲ್ ಮನೆ ಸ್ಪೀಡ 2 ವರ್ಷ ತಳ್ಳಿದ್ರು ನಮ್ಗೆ ಕೆಲಸಕ್ಕೆ ದುಡ್ಡು ಬಂದ್ರೆ ಒಪ್ಕೊಂಡು ಮಾತಾಡ್ಕೊಂಡು ಇವತ್ತು ಅದೇ ಕೆಲಸ ಒಂದು 2-3 ಕೆಲಸ BFP ಮಾಡ್ಸವನ ಅದೇ ಒಂದು ತಿಂಗಳು ದುಡ್ಡು ಬಂದಿದೆ. ಇವತ್ತು ಬೋರ್ಡ್ ದುಡ್ಡು ಈಗ ಮಾಡಿರುವಂತದ್ದು ಕೂಲಿಕಾರ ಮಾಡುವಂತ ಕೆಲಸನ ಮಾಡಿಸಿ ಬೋರ್ಡ್ ಅಂತ ಹೇಳೋದು. ಅವ್ರೇನ್ ಮಾಡೋದು? ಅವ್ರ ಆಸೆಯಿಂದ ಕೆಲಸ ಕೊಡ್ತಾ ಕೆಲಸ ಬೇಗ ಕೊಡ್ಲಿ ಅಂದ್ಬಿಟ್ಟು ಆಸೆಯಿಂದ ಹಾಕ್ಸಿದ್ರೆ ಅವ್ರು ವರ್ಷ 2 ವರ್ಷ ಆದ್ರೆ ಅವ್ರು ಕೊಡುವಷ್ಟೇ ಇಲ್ಲ. ಇವ್ರು ಮಾಡುವಂತ ಇವ್ರು ಹಾಕ್ಸುವಂತ ಸಿಬ್ಬಂದಿಗಳಿಗೆ 1 ತಿಂಗಳೇ ಬಿಲ್ಲು. ಯಾಕೆ ಅವರು ಯಾಕೆ ಕೊಡ್ತಾರ? ನಾವೇನು ಕೊಡುದ್ವಾ? ಕೇಳಿ ನಾವು ಕೊಡ್ತೀವಲ್ಲ ಬೇಕು ಅಂದ್ರೆ